ಅಲ್ಲ, ನಮ್ಮ ಮಾವರು ಬೆಳಿಗ್ಗೆ ಎದ್ದು ಹೋಗ್ಯಾರೆ. ಎಲ್ಲಿ ಹೋಗ್ಯಾರ ಹಂಗಾರೆ? ತಿಂಡಿ ತಿನ್ನಕ್ಕೂ ಬಂದಿಲ್ಲ, ಚಾ ಕುಡಿಯೋಕ್ಕೂ ಬಂದಿಲ್ಲ. ಗದ್ದೆ ಕಡೆ ಹೋಗ್ಬಿಟ್ಟಾರ? ಎಂತ ಕತೆ ಅಂತ. ಇಷ್ಟೊತ್ತಾದ್ರೂ ಬರಲ್ಲ. ನಾ ತಿಂಡಿ ಮಾಡಿ ಎಷ್ಟೊತ್ತಾಯ್ತು. ಇವ್ರು ಎಲ್ಲಿ ಹೋಗ್ಯಾರ? ಕೊಡ್ಕಿ ಹೋಗ್ಯಾರೋ ಏನೋ ಒಂದು ಗೊತ್ತಿಲ್ಲ. ನಮ್ಮ ಅತ್ತೆಯರನ್ನ ಕೇಳಿದ್ರೆ ಅತ್ತೆಯರೇನೋ ಹೊರಗೆ ಇದ್ದಾರೆ ಅಂತ ಅಂದರು. ನೋಡಿದ್ರೆ ಹೊರಗೂ ಇಲ್ಲ. ತಿಂಡಿ ತಿನ್ನಕ್ಕೆ ಬರ್ತಾರೆ ಬರ್ತಾರೆ ಅಂತ ಕಾದು ಕಾದು ಸಾಕಾಗೋಯ್ತು. ಎಲ್ಲೋದ್ರಿ ಇವರು? ಮಾವರು ಮಾವರು ಎಲ್ಲಿದ್ದೀರಾ? ನಾನು ಆವಾಗಲೇ ತಿಂಡಿ ರೆಡಿ ಮಾಡ್ಕೊಂಡು ನಿಮ್ಮನ್ನು ಕರಿತಾನೆ ಇದ್ದೀನಿ. ನೀವು ನೋಡ್ರಿ ಎಲ್ಲಿದ್ದೀರಾ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಚಾ ಕುಡಿಯೋಕ್ಕೂ ಒಳಗೆ ಬರಲ್ಲ, ಈಗಲೂ ತಿಂಡಿಗೂ ಬರಲ್ಲ. ಎಷ್ಟೊತ್ತ ಮಾಡ್ತೀರಾ? ಬರ್ರಿ, ನಾವು ನಿಮಗೋಸ್ಕರ ಕಾಯ್ತಾ ಇದ್ದೇವೆ. ಎಷ್ಟೊತ್ತಾತು ನೀವು ಹೊರಗಡೆ ಹೋಗಿ? ಎಲ್ಲಿ ಹೋಗಿದ್ದೀರಾ? ಇನ್ನು ಕೊಟ್ಟಿಗೆಗಿದ್ದೀರಾ ಎಂಥದ್ದು? ಏ ತುಂಗ, ಅದೇನು ಮಾವರು ನಿಮ್ಮ ಮಾವ್ರನ್ನ ಕರಿತಿದೀಯ? ಬಾ, ನಿಮ್ಮ ಮಾವರೇನು ತೋಟಕ್ಕೋ ಗದ್ದಿಗೆ ಏನೋ ಹೋಗಿರ್ಬೇಕು, ಬರೋದು ಲೇಟ್ ಆಗತ್ತೆ ಅನ್ಸುತ್ತೆ. ಬಾ, ನಾವಿಬ್ರು ಬೇಗ ತಿಂಡಿ ತಿನ್ಕೊಂಡು ಅಲ್ಲ ಸುಶೀಲನ ಮನೆ ಶೇಂಗಾ ಕೀಳತ್ತಾನೆ ಇವತ್ತು, ಅಲ್ಲಿಗೆ ಹೋಗ್ಬೇಕಲ್ಲ. ಎಷ್ಟೊತ್ತಾಗತ್ತೆ? ಈಗ ತಿಂಡಿ ಮುಗಿಸೋದೆ ಲೇಟ್ ಆಗೋತಂದ್ರೆ ಮತ್ತೆ ಅವ್ರ ಮನೆ ಗದ್ದೆ ಹೋಗೋದು ಲೇಟ್ ಆಗುತ್ತೆ. ಬಾ, ಅವ್ರು ಬಂದ ತಕ್ಷಣ ಹಾಕಿಕೊಟ್ರಾಯ್ತು. ಬಂದೇ ಇರ್ರಿ ಅತ್ತೆರು, ಅಲ್ಲಿ ಒಳಗೆ ಅಡುಗೆ ಮನೆಗೆ ಇದ್ದೀರಲ್ಲ, ತಾಟಿಗೆಲ್ಲ ಹಾಕ್ರಿ, ಬಂದೆ ತಿನ್ನೋಣ. ಪಾಪ ನಮ್ಮ ಮಾವ ಎತ್ತ ಹೋಗ್ತಾರೆ. ನಾವು ತಿಂಡಿನೂ ಕರೆಕ್ಟಾಗಿ ತಿನ್ನಕ್ಕೆ ಬರೋದಿಲ್ಲ. ತಿನ್ಕೊಂಡು ಹೋಗ್ಬಿಟ್ರೆ ಅತ್ತಾಗೆ ನಮ್ಮ ಕಾಲ ನೋವಿಲ್ಲ. ಅದು ನಮ್ಮ ಪಾಡಿ ನಾವು ತಿನ್ಕೊಂಡು ಅತ್ತ ಕೆಲಸಕ್ಕೂ ಹತ್ತಿ ಹೋಗ್ಬಿಡ್ತು. ನೋಡಿದೆ ಪಾಪ ಎಲ್ಲಿ ಹೋಗ್ಯಾರ ಏನೋ. ಬೇಗ ಬಂದು ತಿಂಡಿನಾರು ತಿನ್ಬೇಕಾ? ಟೈಮ್ ಬೇರೆ ಆಯ್ತು, ಏಜ್ ಬೇರೆ ಆಗ್ತಾ ಐತಿ. ಇನ್ನೂ ಹೊಸ್ಕೊಂಡೆಲ್ಲ ಇರೋಕ್ಕಾಗತ್ತೆ. ಇವ್ರು ನೋಡ್ರಿ ಒಂದು ಮಾತು ಕೇಳೋದಿಲ್ಲ. ಏನು ಒಂದು ಮಾತು ಕೇಳ್ದಂಗೆ ಹೊರಟ್ಬಿಡ್ತಾರೆ ತೋಟಕ್ಕೋ ಗದ್ದಿಗೆ. ಒಂದು ಮನೆಗಿದ್ದೀವಿ ನಾವು, ಒಂದು ಹೇಳೋಗೋಣ ಅನ್ನೋದು ಇಲ್ಲ, ಹಂಗೆ ಹೊರಟ್ಬಿಡ್ತಾರಪ್ಪ. ಸರಿ ಸರಿ ಅತ್ತರು, ಬಂದೆ ಬಂದೆ. ತಾಟಿಗೆ ಹಾಕ್ರಿ ಹಾಕ್ರಿ, ಬಂದೆ. ಅಲ್ಲೇ ತುಂಬ ಅದೆಂತ ನಿಮ್ಮ ಮಾವನ್ ಕರೆಕ್ ಹೋಗಿ? ನಿಂಗೆ ಗೊತ್ತು ತಾನೆ, ನಿಮ್ಮ ಮಾವ ಒಬ್ರಿಗೆ ಹೇಳೋದಿಲ್ಲ ಮಾಡೋದಿಲ್ಲ, ಹೊಂಟು ಬಿಡುತ್ತೆ ತಂಗೆ. ಅದೊಂದು ಗಂಡ್ಸಪ್ಪ. ಒಂದು ಗದ್ದೆ ಕಡೆ ಹೋದ್ರು ಹೇಳೋದಿಲ್ಲ, ತೋಟದ ಕಡೆ ಹೋದ್ರು ಹೇಳೋದಿಲ್ಲ. ಬೆಳಗ್ಗೆ ಎದ್ದು ಒಂದು ಚಾಕು ಬಂದಿಲ್ಲ. ಎದ್ದ ಹಾಳು ಮುಸುಳಿ ತಗೊಂಡು ಎಲ್ಲರೂ ಹೋಗೈತಿ. ಎಷ್ಟೊತ್ತಿಗೆ ಬರ್ತದ ಏನೋ ಗೊತ್ತಿಲ್ಲ. ಅಥವಾ ತಿಂಡಿ ತಿನ್ನಕರು ಬೇಗ ಬರ್ಬೇಕು ತಾನೆ. ಒಂದ್ ಕಡೆ ತಿಂಡಿ ತಿನ್ಕೊಂಡು ಹೊಂಟ್ಬಿಟ್ರೆ ಅದು ನಮ್ಗೆ ಒಳಬದಿ ಕೆಲಸನಾರು ಮುಗಿತೈತಿ. ನಾವೆಲ್ಲರೂ ಕೆಲಸಕ್ಕರು ಹೋಗ್ಬೋದು. ಇದು ನೋಡ್ರಿ ಎಷ್ಟೊತ್ತಿಗೆ ಹೋಗಿತ್ತು ನೋಡು, ನಮ್ಗೆ ಗೊತ್ತೇ ಇಲ್ಲ. ನೀನೆಂತ ಕರೆಯಕ್ ಹೋಗ್ಯಾ? ಅಲ್ಲಿ ಗೊತ್ತಾಗೋದಿಲ್ಲ ನಿಂಗೆ ಹಂಗಾರೆ. ಅಲ್ತ ಏನಾರು ಕೊಡ್ಕೆಗೋ ಗಿಟ್ಕೆಗೋ ಇದ್ರೆ ಗೊತ್ತಾಗ, ಸೌಂಡರು ಬರ್ತೈತಿ. ನೀ ನೋಡ್ರೆ ಮಾವರು ಮಾವರು ಅಂತ ಕರಿತಾ ಇದೀಯ. ಆ ಪಕ್ಕದ ಮನೆಯವರಿಗೆಲ್ಲ ಕೇಳ್ಬೇಕು ಎಲ್ಲಿ ಹೋದ್ರಪ್ಪ ಇವ್ರು ಮಾವರು ಅಂತೇಳಿ. ಅವ್ರ ತೋಟಕ್ಕೆ ಹೋಗಿರ್ಬೇಕು. ಬರತ್ತಾಗ ಈಗ ತಿಂಡಿ ತಿನ್ನು ನೋಡೋಣ. ಅಲ್ರಿ ಅತ್ತರು, ಪಾಪ ಈ ಚಳಿಗೆ ಎಂತ ಮಾಡ್ತಾರೆ ಹೇಳು? ತಿಂಡಿ ತಿನ್ನಕ್ಕೂ ಬರಲ್ಲ, ನಂಗೆ ಚಾ ಕುಡಿಯೋಕ್ಕೂ ಬರಲ್ಲ. ನಂಗೆ ಹೊರಗಡೆ ಹೋಗಿ ನೋಡ್ಲಿಲ್ಲ ಎಲ್ಲಿ ಹೋಗೈತೆ ಏನು ಅಂತ. ಅಟ್ಲೀಸ್ಟ್ ಹೇಳಾರು ಹೋಗ್ಬೋದಿತ್ತು. ಮಾವ್ರು ಹಂಗೆ ಹೋಗ್ಯಾರಪ್ಪ. ಇತ್ತ ನಾವು ಬೇರೆ ಶೇಂಗಾ ಕೀಳಕ್ಕೆ ಬೇರೆ ಹೋಗ್ಬೇಕು ಅಂತ ಹೇಳಿರಿ. ಈಗ ಬೇಗ ತಿಂಡಿ ತಿನ್ಕೊಬಿಟ್ರೆ ಅಥವಾ ನಾವು ಬೆಳಗ್ಗೆ ಬೇಗ ತಿಂಡಿ ಈ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ಮಧ್ಯಾಹ್ನಕ್ಕಂತೂ ಸಾರೈತಿ, ಸಾಕು. ಒಂಚೂರು ಬಂದು ಒಂಚೂರು ಅನ್ನ ಮಾಡ್ಕಿಂದ್ರೆ ಸರಿ ಆಕತ್ ಬಿಡ್ರಿ. ಅದು ಪಾಪ ಮಾವರೆಲ್ಲ ಎಲ್ಲ ಅಲ್ಲಿ ಕೊಟ್ಟಿಗೆ ಗಿಡ್ಕೆ ಇದಾರಣ ಅಂತ ನಾನು ಮತ್ತೆ ಕರೆಯಕ್ಕೆ ಹೋದ್ರಿ. ಎಲ್ಲ ಸೇರಿ ಕೂತ್ಕೊಂಡು ತಿಂಡಿ ತಿನ್ನೋಣ ಅಂತ. ಆ ಹುಡುಗನು ಅಪ್ಪನು ಸ್ಕೂಲಿಗೆ ಹೋದ ಆಗಲೇ. ಅದಕ್ಕೋಸ್ಕರ ಮಾವ್ರನ್ನ ಅವನು ಸ್ಕೂಲಿಗೆ ಕಳಿಸ್ನಲ್ಲ, ಹಂಗೆ ಮಾವ್ರ ನೋಡೋಣ ಅಂತ ಹೋದೆ. ಎಲ್ಲ ಇದಾರೆ ನೋಡ್ಕೊಂಡು ತಿಂಡಿ ಕರಿಯೋಣ ಅಂತ, ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಸರಿ ಸರಿ ಆತು, ತಿಂಡಿ ಪ್ಲೇಟಿಗೆ ಹಾಕಿಟ್ಟಿದ್ದೀನಿ, ಕುತ್ಕೊಂಡು ತಿಂಡಿ ತಿನ್ನು. ನಿಮ್ಮ ಮಾವ್ರು ಬಂದ ತಕ್ಷಣ ಬೇಕಾದ್ರೆ ಹಾಕೊಡೋಣಂತೆ. ಬೇಗ ಮತ್ತಲ್ಲ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಬೇಗ ಹಾಕೊಡೋಣ. ಹೇಳೋದ ನಿನ್ ಗಂಡ ಇನ್ನು ಎಲ್ಲಿ ಹೋದ್ನ ಏನೋ ಗೊತ್ತಿಲ್ಲ ನೋಡು. ಅವನಿಗೂ ಹೇಳೋದಿಲ್ಲ ಕೇಳೋದಿಲ್ಲ, ಅವನು ಹೊಂಟು ಬಿಡ್ತಾನಪ್ಪ. ಎಲ್ಲಿ ಹೋಗ್ತಾನೋ ಏನೋ ದೇವರಿಗಂದು ಗೊತ್ತು. ಇಲ್ಲ ತೇರು, ಆವಾಗಲೇ ಅವ್ರು ಹೋದ್ರು. ಏನೋ ಗದ್ದೆ ಕಡೆ ಕೆಲಸ ಐತೆ ಅಂತ ಹೋದ್ರಪ್ಪ. ಆಗಲೇ ಬೇಗ ಬೇಗ ತಿಂಡಿ ತಿನ್ಕೊಂಡು ಹೋದ್ರು. ನಾನು ಮತ್ತೆ ಎಂಥ ಕೆಲಸ ಏನಂತ ಕೇಳಕ್ಕೆ ಹೋಗಿಲ್ಲ. ಯಾರ ಮನೆ ಗದ್ದೆ ಕೆಲಸ ಏನೋ ಗೊತ್ತಿಲ್ಲ ನನಗೂ. ಹೋಗ್ತೀನಿ ಅಂತ ಹೋದ್ರು. ಸರಿ ಸರಿ, ಪ್ಲೇಟಿಗೆ ಹಾಕಿಟ್ಟಿದ್ದೀನಿ. ಆ ಪ್ಲೇಟ್ ತಗೊಂಡು ಫಸ್ಟ್ ತಿನ್ನು. ಅದು ಅವ್ರಿಗೆ ಆಮೇಲೆ ನಿಮ್ಮ ಮಾರು ಬಂದ್ಮೇಲೆ ಕೊಟ್ರಾತು. ಈ ಸೊಪ್ಪು ಯಾವ ಪಲ್ಯ ಮಾಡ್ಬಿಟ್ಟೆ ಮರೀತೆ? ಏನು ಸೊಪ್ಪೇನು ಇರ್ಲಿ ಇಲ್ಲಾಗಿತ್ತಪ್ಪ. ನಾನೇನು ಸಂತೆ ಒಳಗೆ ನಿಮ್ಮ ಮಾವ ಅಂತ ಸೊಪ್ಪು ತರಲ್ಲ ಎಂತ ತರಲ್ಲ. ಏನಿದೆ ತಗೊಂಡು ಪಲ್ಯ ಮಾಡಿಟ್ಟೆ ಈ ಸೊಪ್ಪನ್ನ? ಅದ ನಮ್ಮನೆ ಇತ್ತಲ್ರಿ ಸೊಪ್ಪು, ಹೊರವೆ ಸೊಪ್ಪು, ನೆಲ ಹರಿವೆನ ಏನೋ ಅಂತೀರಲ್ರಿ, ಆ ಸೊಪ್ಪು. ಅದು ನಾನು ಇದು ಬೆಳಗ್ಗೆ ಎದ್ದಳು ಒಂದು ಸ್ವಲ್ಪ ಬೂದಿ ಮಗದು ಅಲ್ಲಿ ಬೂದಿ ಸೊಕ್ಕಕ್ಕೆ ಹೋಗಿದ್ನ. ಆವಾಗ ಅಲ್ಲಿ ಸೊಪ್ಪು ಕಾಣ್ತು. ಅಥವಾ ಬೆಳಗ್ಗೆ ಇದನ್ನೇ ತಿಂಡಿ ಮಾಡೋಣ ಅಂತ ಕೊಯ್ಕಿ ಬಂದೆ. ಚಲೋ ಆಕತ್ತಲ್ಲ ರೊಟ್ಟಿಗೆಲ್ಲ, ಅದಕ್ಕೆ ತಗೊಬಂದೆ. ಸೊಪ್ಪಿನ ಪಲ್ಯ ಮಾತ್ರ ಭಾಳ ರುಚಿಯಾಗೈತೆ ನೋಡು. ನಾನು ಅವತ್ತು ಹಿತ್ಲ ಕಡೆ ಹೋಗಿದ್ನಲ್ಲೇ, ನಾನು ನೋಡಿದೆ ತಗೊಬರೋಣ ಅಂತ ಮಾಡಿದೆ. ಮತ್ತು ನಾನು ತಗೊಬರಕ್ಕೆ ಹೋಗಲ್ಲ. ಯಾವರು ತರಕಾರಿ ಮನೆ ಖಾಲಿ ಆದ ನೋಡಿ ತಗೊಬರೋಣ ಅಂತ ಮಾಡಿದೆ. ಈಗ ನೋಡಿ ಚಲೋ ಆಯ್ತು, ರೊಟ್ಟಿಗೆಲ್ಲ ಭಾಳ ಚಲೋ ಆಕೈತೆ ನೋಡು. ಹಾಂ ಅತ್ತರು, ಪಲ್ಯ ಮಾತ್ರ ಭಾಳ ಚಲೋ ಆಗೈತಿ. ಅದು ಎಂಥದ ಗೊತ್ತಿಲ್ಲ, ಒಂದ್ಸರಿ ಎಲ್ಲ ಚೆನ್ನಾಗೇ ಬರ್ತೈತೆ ನೋಡ್ರಿ. ಅವತ್ತು ಆ ಪಕ್ಕದ ಮನೆ ಇವಳು ಕೇಳಲು ಶಾಂತಕ್ಕ, ಅದು ನಂಗೊಂಚೂರು ಸೊಪ್ಪು ಕಿತ್ಕೊಡೆ, ನಾನು ಒಂಚೂರು ಪಲ್ಯ ಮಾಡ್ಕಿ ತಿಂತೀನಿ ಅಂತೇಳಿ. ನಾನು ಅವತ್ತು ಸುಮ್ಮನೆ ಬೆಳೆದಿರಲಿಲ್ಲ ಇತ್ತು. ನಾನು ಅದಕ್ಕೆ ಸುಮ್ಮನೆ ಅಂದೆ ಇನ್ನೊಂದು ದಿವಸ ಕಿತ್ಕೊಡ್ತೀನಿ ಬಿಡು ಅಂತೇಳಿ.
ನಮಗೂ ಬೇಕಲ್ರಿ, ಅದಕ್ಕೆ ನಾನು ಸುಳ್ಳು ಹೇಳಿದೆ ಇನ್ನೊಂದು ದಿವಸ ಕಿತ್ತು ಕೊಡ್ತೀನಿ ಅಂತ. ಯಾವಾಗಾರು ಜಾಸ್ತಿ ಇದ್ದಾಗ ಕೊಡ್ತೀನಿ ಅಂತ, ಎಂತ ಮಾಡೋಕ್ಕಾಗತ್ತೆ ಹೇಳ್ರಿ. ಕೇಳಲ್ಲಲ್ರಿ ಬಾಯ್ ಬಿಟ್ಟು, ಪಾಪ ಬಾಯ್ ಬಿಟ್ಟು ಕೇಳಿದಕ್ಕೆ ಯಾವತ್ತಾರು ನೋಡಿ ಕಿತ್ತು ಕೊಡ್ತೀನಿ. ಅವಳಿಗೆ ಎಲ್ಲ ಬೇಕಾದ. ಅವತ್ತಲ್ಲಿ ತೊಂಡೆಕಾಯಿ ಕೊಯ್ತಾ ಇದ್ದೆ, ಅವತ್ತು ಹಂಗೆ ಅಂದ್ಲು, ಅಕ್ಕ ನಂಗೆ ಒಂಚೂರು ತೊಂಡೆಕಾಯಿ ಕೊಡೆ ಅಂದ್ಲು. ಒಂದು ಸ್ವಲ್ಪ ಒಂದು ಸಾರಿ ಆಗಷ್ಟು ತೊಂಡೆಕಾಯಿ ಕೊಯ್ದು ಕೊಟ್ಟೆ. ಮತ್ತೆ ಅಂತ ಬಾಯ್ ಬಿಟ್ಟು ಕೇಳಿದ್ಲು ಅಂತೇಳಿ ಕೊಯ್ದು ಕೊಟ್ಟೆ. ಅವಳು ಎಂತಕ್ಕೆ ನೋಡಿದ್ರು ನಮ್ಮನೆ ಹಿತ್ಲಾಗೆ ಬೇಕು ಬೇಕು ಅಂತ ಹೇಳ್ತಾಳ. ಸರಿ ಇನ್ನೊಂದು ದಿವಸ ಜಾಸ್ತಿ ಇದ್ದ ನೋಡಿ ಕೊಡು. ಈಗ ಮಾವರು ಬಂದರೆ ಅಂತದ ಗೊತ್ತಿಲ್ಲ. ನೀ ತಿಂಡಿ ನಾವೆಲ್ಲ ತಿಂಡಿ ತಿನ್ಕೊ, ನೀ ಫಸ್ಟ್ ಶೇಂಗಾ ಕೀಳಕ್ಕೆ ಹೋಗೋಣ. ಅವಳು ಮತ್ತೆ ಬಾಯಿ ಬಡ್ಕೊಬಿಡ್ತಾಳೆ ಲೇಟಾಗಿ ಹೋಗ್ಬಿಟ್ರೆ. ಹೋಗೋಣ ಅಲ್ರಿ ಹತ್ತಿರ ಶೇಂಗಾ ಕೀಳಕ್ಕೆ ಹೋಗ್ಬೇಕಲ್ಲ. ಈಗ ನಾವೆಂತ ಊಟ ತಗೋ ಹೋಗೋದೆ ಅಂತ ಅವಳು ಊಟ ಮಾಡ್ಕೆ ಬರ್ತಾಳೆ ಗೊತ್ತಿಲ್ಲ. ಈಗ ಹೆಂಗಿದ್ರು ರೊಟ್ಟಿ ಅಂತೂ ಇದ್ದಾವೆ, ಬೇಕಾದ್ರೆ ಮಾವರಿಗೆ ಒಂದು ಇಷ್ಟು, ನಾವೊಂದಿಷ್ಟು ಬೇಕಾದ್ರೆ ಬುತ್ತಿ ಕಟ್ಗೆ ಹೋಗೋಣ. ಎಂತ ಊಟ ತಗೊಂಡು ಹೋಗೋಣ, ಎಂಥದ್ದು ತಗೊಂಡು ಹೋಗೋಣ ಅಂದರೆ ನಾನೊಂದು 4 ರೊಟ್ಟಿ ಕಟ್ತೀನಿ ನೋಡ್ರಿ. ಪಲ್ಯನೂ ಐತಿ, ರೊಟ್ಟಿ ಐತಿ. ಬ್ಯಾಡ್ ಬಾ, ಅವಳೇನು ಊಟ ತರ್ಬೋದು. ಬ್ಯಾಡ್ ಬಾ, ಊಟ ತಂದಿಲ್ಲ ನಾವು ಮನೆಗೆ ಬಂದು ಊಟ ಮಾಡ್ಕೊ ಬರೋಣಂತೆ. ಬಾ ಹೋಗೋಣ. ಫಸ್ಟ್ ಊಟ ನಾವು ತಿಂಡಿ ತಿನ್ಕೊಂಡು ಫಸ್ಟ್ ಶೇಂಗಾ ಕೀಳಕ್ಕೆ ಹೋಗೋಣ. ಮತ್ತು ನಾಳೆ ನಮ್ಮನೆ ಕೆಲಸ ಇದ್ದಾಗ ಅವಳು ಮತ್ತೆ ಇನ್ನೂ ಲೇಟಾಗಿ ಬರ್ತಾಳೆ. ಮೊದಲೇ ಸೋಂಬೇರಿ, ನಾವು ಒಂಚೂರು ಲೇಟಾಗಿ ಹೋದ್ರೆ ಸಾಕು, ಅದನ್ನೇ ಕಾಯ್ತಾ ಇರ್ತಾಳೆ. ಸರಿ ಬೇಗ ಬೇಗ ಊಟ ಮುಗಿಸಿ ಅದನ್ನೆಲ್ಲ ಮುಚ್ಚಿಟ್ಟು ಬಾ. ರೊಟ್ಟಿನ ಸಾಂಬಾರನ್ನೆಲ್ಲ ಮುಚ್ಚಿಟ್ಟು ಬಾ. ಹಾಳಾದ ಈಚೆ ಕಡೆ ಬಂದ್ಬಿಟ್ಟು ರೊಟ್ಟಿ ಎತ್ತಿ ಹೋದ್ರು ಹೋತೆ. ಅದಕ್ಕೆ ನೀನು ಬೆಳಿಗ್ಗೆ ಅಂತ ಮಾಡಿಯೋಳು, ರೊಟ್ಟಿ ಸುಟ್ಬಿಟ್ಟು ಹಾಗೆ ಹೋಗಿ ನಿಮ್ಮ ಮಾವ್ರನ್ನ ಕರೆಯೋಕ್ಕೆ. ಇಲ್ಲಿ ನೋಡ್ರಿ ರೊಟ್ಟಿ ಎಲ್ಲ ಹಾಗೆ ಇದಾವೆ, ಎಲ್ಲ ನಾಯಿ ಬಂದು ತಿನ್ಕೊಳ್ರಿ ಅಂತ ಮಾಡ್ತೀವಿ. ಸರಿ ಎಲ್ಲ ಮುಚ್ಚಿಟ್ಟು ಬಾ ಹೊರಡೋಣ. ನಾನು ಹೊರಡ್ತಂತೆ, ನನಗೂ ಸಾಕು 2 ರೊಟ್ಟಿ ತಿಂದೆ. ಸರಿ ನೀನು ರೆಡಿಯಾಗಿ ಬಾ. ಗಿರ್ಜಾ ಎಂತ ಮಾಡ್ತಿದ್ಯಾ? ನಂಗೊಂಚೂರು ಬಿರ್ರನೆ ತಿಂಡಿ ಕೊಟ್ಬಿಡು. ತಿಂಡಿ ತಿನ್ಕೊ, ನಾನು ಗದ್ದೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಟೈಮ್ ಬೇರೆ ಆಗೋತು. ತುಂಗ ನಿಮ್ಮ ಮಾವು ಬಂದ್ರು ಅನ್ಸುತ್ತೆ. ನಿಮ್ಮ ಮಾವು ಒಂಚೂರು ತಿಂಡಿ ಕೊಟ್ಬಿಡು. ನೋಡು ಅಲ್ಲಿಂದನೇ ಕೂಗ್ತಾ ಇರ್ತಿ. ಇಲ್ಲಿ ಬಂದಾರು ತಿನ್ಬೋತಾನೆ, ಅಲ್ಲಿಂದನೇ ಬೇಗ ತಿಂಡಿ ಕೊಡು, ಬಿರ್ರನ್ ತಿಂಡಿ ಕೊಡು ಅಂತ. ತಿಂದು ರೆಡಿ ಆಯ್ತಾ ಅಂತ ಕೇಳ್ತೈತಿ. ಒಳಗೆ ಬಂದ್ರೆ ಗೊತ್ತಾಗೋದಿಲ್ಲ ತಿಂದು ರೆಡಿ ಆಗೈತೆ ಏನಂತೇಳಿ. ಹೆಂಗೆ ಕಿರಿಸ್ತೈತಿ ನೋಡು ಹೊರಗಡೆ ನಿಂತ್ಕೊಂಡು. ಸರಿ ನೀನು ಬೇಗ ತಿಂಡಿ ಮುಗಿಸ್ಕೊಂಡು ನಿಮ್ಮ ಮಾವು ಕೊಟ್ಬಿಡು. ನಾನು ಒಂಚೂರು ರೆಡಿಯಾಗಿ ಅಲ್ಲಿ ಕಾಯ್ತಾ ಇರ್ತೀನಿ. ನೀನು ಬಾ, ಹೋಗೋಣ ಅವ್ರ ಮನೆ ಮತ್ತೆ. ಸರಿ ಅತ್ತಿರು, ನೀವು ಮುಂದೆ ಹೋಗ್ತಾ ಇರ್ರಿ, ಇಲ್ಲ ರೋಡಾಗಾರು ನಿಂತ್ಕೊಂಡಿರಿ, ನಾನು ಬರ್ತೀನಿ. ಅವರು 4 ಜನ ಬರ್ತಾರಿರ್ಬೇಕಲ್ರಿ. ನೀವೆಲ್ಲ ಮುಂದೆ ಹೋಗ್ತಾ ಇರ್ರಿ, ಇಲ್ಲಾಂದರೆ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಎಲ್ಲ ಮುಚ್ಚಿಟ್ಟು ಬರ್ತೀನಿ. ಮತ್ತು ಹಾಳಾದ ಕುನ್ನಿ ಹೇಳೋಕ್ಕಾಗೋದಿಲ್ಲ, ಬಂತೆ ರೊಟ್ಟಿ ಹೇಳೋಕ್ಕುಂದು ತಿನ್ಕೋದ್ರು ಮತ್ತೆ. ಅವ್ರಿಗೆ ಒಂಚೂರು ತಿಂಡಿ ಕೊಟ್ಬಿಟ್ಟು ಒಂಚೂರು ಪಾತ್ರೆ ಇದಲ್ಲ ಒಂಚೂರು ತೊಳೆದಿಟ್ಟು ಬರ್ತೀನಂತೆ. ಸರಿ ಆಯ್ತು, ನಾನು ಅಲ್ಲಿ ರೋಡಾಗ ಕಾಯ್ತಾ ಇರ್ತೀನಿ. ಇಲ್ಲ ಅವ್ರು 4 ಜನ ಬಂದರೆ ಅವರು ನಾವು ಮುಂದೆ ಹೋಗ್ತಾ ಇರ್ತೀವಿ. ನೀನು ಬಾ.